ಕನಕಪುರ ಹಾರೋಹಳ್ಳಿ ತಾಲೂಕು ಕಗ್ಗಲಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ವತಿಯಿಂದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ದಿನಾಂಕ 24/9/2024 ಮಂಗಳವಾರ ಸಂಘದ ಆವರಣದಲ್ಲಿ ನಡೆಯಿತು. ಸಂಘದ ಅಧ್ಯಕ್ಷರಾದ ಸೂರ್ಯನಾರಾಯಣಗೌಡರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಉಪಾಧ್ಯಕ್ಷರಾದ ಕೃಷ್ಣಪ್ಪ, ನಿರ್ದೇಶಕರುಗಳಾದ ಉಮಾಶಂಕರ್, ರಂಗನಾಥ್, ಮುದ್ದೇಗೌಡ, ಕಾಡೇಗೌಡ, ಸರಸ್ವತಿ, ಶಿವಕುಮಾರ್, ಯಶೋದಮ್ಮ, ರವಿ, ಶಿವರುದ್ರಯ್ಯ, ಮುದ್ದುಕೃಷ್ಣ, ಮುನಿರಾಜು, ಅಶೋಕ್ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀನಿವಾಸ ಮೂರ್ತಿ ಮತ್ತು ಸಿಬ್ಬಂದಿಗಳು ಹಾಜರಿದ್ದರು. ಹಾಗೆ ಅವರು ಕೂಡ ಸಭೆಗೆ ಬಂದಿಲ್ಲ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಮುದ್ದುಕೃಷ್ಣ BM ನಿರ್ದೇಶಕರು, ಇವರು ಸಹ ಈ ಸಭೆಗೆ ಹಾಜರಾಗಿದ್ದಾರೆ. ಅವರಿಗೂ ಕೂಡ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರು ಕೂಡ ಈ ಸಭೆಗೆ ಆಗಮಿಸಿದ್ದಾರೆ. ಇವರು ಕೂಡ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಸಾದ್ರವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಈ ಸಂಘದ ಎಲ್ಲ ಷೇರುದಾರರು ಅಂದರೆ ಸದಸ್ಯರು ಆಗಮಿಸಿದ್ದೀರಾ. ನಿಮಗೂ ಕೂಡ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಪತ್ರಕರ್ತರು ಆಗಮಿಸಿದ್ದೀರಾ. ನಿಮಗೂ ಕೂಡ ಈ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸ್ವಾಗತಿಸಿದ ಶಿವರಾಜ್ ಅವರಿಗೆ ಧನ್ಯವಾದಗಳು. ಈಗ ಜ್ಯೋತಿ ಬೆಳಗೋದ್ರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತ ಹೇಳಿ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನ ಕೇಳ್ಕೊತಾ ಇದ್ದೀವಿ. ಹೆಂಗೆ ವಿಶಾಲವಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಅಧ್ಯಕ್ಷರು ಹಾಗೂ ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳಿಗೆ ವಂದನೆಗಳು. ಎರಡು 2023 ಮತ್ತು 24ನೇ ಸಾಲಿನ ವಾರ್ಷಿಕ ಸಭೆಯ ಮೀಟಿಂಗ್ ನೋಟಿಸ್ ಅನ್ನು ಓದಿ ರೆಕಾರ್ಡ್ ಮಾಡುವುದು. ಅಧ್ಯಕ್ಷರಾದಂತಹ ಸೂರ್ಯನಾರಾಯಣಗೌಡರು ಈಗ ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಹಲೋ ಈ ಅಜೆಂಡಾ ಪ್ರಕಾರ ಕಾರ್ಯಕ್ರಮಗಳು ದೇವತಾ ಪ್ರಾರ್ಥನೆ, ಸ್ವಾಗತ ಭಾಷಣ, 23-24 ಸಾಲಿನ ವಾರ್ಷಿಕ ಮಹಾಸಭೆಯ ಮೀಟಿಂಗ್ ನೋಟಿಸನ್ನು ಓದಿ ರೆಕಾರ್ಡ್ ಮಾಡುವುದು ಹಾಗೂ ಇಂದಿನ ಮಹಾಸಭೆಯ ಮೀಟಿಂಗ್ ನಡವಳಿಕೆಯನ್ನು ಓದಿ ರೆಕಾರ್ಡ್ ಮಾಡುವುದು, 23-24 ಸಾಲಿನ ಜಮಾ ಖರ್ಚು, ಆಸ್ತಿ ಜವಾಬ್ದಾರಿ ತನಿಖೆ, ಲಾಭ ನಷ್ಟ, ವ್ಯಾಪಾರ ತನಿಖೆ ಓದಿ ಅಂಗೀಕರಿಸುವುದು, 24-25ನೇ ಸಾಲಿನ ಆಯವ್ಯಯ ಬಡ್ಜೆಟ್ ಮಂಡಿಸುವುದು, 24-25ನೇ ಸಾಲಿನ ಲೆಕ್ಕ ಪರಿಶೋಧಕರು ನೇಮಿಸಿಕೊಳ್ಳುವ ಬಗ್ಗೆ ಚರ್ಚಿಸುವ ಇತರೆ ವಿಷಯಗಳು ಅಧ್ಯಕ್ಷರ ಅಪ್ಪಣೆ ಮೇರೆಗೆ. ಅಧ್ಯಕ್ಷರ ಭಾಷಣ, ವಂದನಾರ್ಪಣೆ, ರಾಷ್ಟ್ರಗೀತೆ. ಈ ದಿವಸ ಈ ಮಹಾಸಭೆಗೆ ನಮ್ಮ ಆಡಳಿತ ಮಂಡಳಿಯ
ಎಲ್ಲ ನಿರ್ದೇಶಕರುಗಳು, ಶ್ರೀ ಕೃಷ್ಣಪ್ಪ ಉಪಾಧ್ಯಕ್ಷರು, ಉಮಾಶಂಕರ್ ಜಿ ಕೆ ನಿರ್ದೇಶಕರು, ರಂಗನಾಥ್ ಕೆ ನಿರ್ದೇಶಕರು, ಉದ್ದೇಗೌಡ ಜಿ ಎಂ ನಿರ್ದೇಶಕರು, ಕಾಡೇಗೌಡ ಜಿ ಪಿ ನಿರ್ದೇಶಕರು, ಶ್ರೀಮತಿ ಸರಸ್ವತಿ ಶಿವಕುಮಾರ್ ನಿರ್ದೇಶಕರು, ಶ್ರೀಮತಿ ಯಶೋಧಮ್ಮ ನಿರ್ದೇಶಕರು, ರವಿ ಕೆ ಜಿ ನಿರ್ದೇಶಕರು, ಶಿವರುದ್ರಯ್ಯ ನಿರ್ದೇಶಕರು, ಮುದ್ದು ಕೃಷ್ಣ ಬಿ ಎಂ ನಿರ್ದೇಶಕರು, ಮುನಿರಾಜು ಜೆ ಎಂ ನಿರ್ದೇಶಕರು, ಅಶೋಕ ಬಿ ಎಸ್ ನಮ್ಮ BDC ಬ್ಯಾಂಕಿನ ಮೇಲ್ವಿಚಾರಕರು, ಮ್ಯಾನೇಜರ್ ಸಾಹೇಬರು, ಎಲ್ಲರಿಗೂ ಕೂಡ ಈ ಒಂದು ಸಂಘದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಹೌದೌದು, ಇದು ನಾವು ಈ ಸಂಘವನ್ನು ಕಟ್ಟಿ ಸುಮಾರು 3 ವರ್ಷಗಳು ಕಳೆದಿವೆ. ಈ 3 ವರ್ಷಗಳಿಂದಕ್ಕಿಂತ ಮುಂಚೆ ನಾವು ಈ ಸಂಘವನ್ನು ಸಂಸ್ಥಾಪನೆ ಮಾಡೋದಕ್ಕೆ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳು, ಪ್ರವರ್ತಕರುಗಳು ಹಾಗೂ ಎಲ್ಲ ರೈತ ಬಾಂಧವರುಗಳು, ಆಯಾ ಗ್ರಾಮದ ನಾಯಕರುಗಳು ಎಲ್ಲರೂ ಭಾಳ ಶ್ರಮಪಟ್ಟು ಸುಮಾರು 2019 ಅದು ಕರೋನಾ ಕಾಯಿಲೆಯ ಒಂದು ಹಾವಳಿಯ ಮಧ್ಯೆ ಪ್ರತಿ ಗ್ರಾಮಗಳಿಗೆಲ್ಲ ಹೋಗಿ ಅಲ್ಲಿ ಸದಸ್ಯತ್ವಗಳನ್ನ ನೋಂದಾಯಿಸಿ ನಾವು ಈ ಸಂಘವನ್ನು ಸ್ಥಾಪಿಸಲು ಅನುವಾಯಿತು. ಆದರೂ ಕೂಡ ಅಲ್ಲಿ ಅಸಿಸ್ಟೆಂಟ್ ರಿಜಿಸ್ಟ್ರಾರ್, ಡೆಪ್ಟಿ ರಿಜಿಸ್ಟ್ರಾರ್ ಅವರು ನಾವೊಂದು 10 ಲಕ್ಷ ರೂಪಾಯಿ ಕಲೆಕ್ಷನ್ ಶೇರ್ ಮಾಡಿದ್ವಿ. ಅವರು ಆಗಲ್ಲ ನೋಂದಣಿ ಮಾಡೋಕ್ಕೆ ಅಂತ ವಾಪಸ್ ಕಳಿಸಿದ್ರು. ಮತ್ತೆ ತಿರ್ಗಾ ಬಂದು ಮತ್ತೆ ಊರುಗಳಿಗೆಲ್ಲ ಹೋಗಿ ಒಂದು 14 ಲಕ್ಷಕ್ಕೆ ತನಕ ನಾವು ಹಣವನ್ನು ಶೇರ್ ಮುಖಾಂತರ ಸಂಗ್ರಹ ಮಾಡಿ ಸಂಘವನ್ನು ರಿಜಿಸ್ಟ್ರೇಷನ್ ಮಾಡಿದ್ವಿ. ರಿಜಿಸ್ಟ್ರೇಷನ್ ಮಾಡೋವಂಥ ಸಂದರ್ಭದಲ್ಲಿ ನಮಗೆ ಇಲ್ಲಿ ಒಂದು ಜಾಗ ಇಲ್ಲ, ಇಲ್ಲಿ ಯಾವುದೇ ಪಂಚಾಯತಿ ಕಟ್ಟಡಗಳಿಲ್ಲ. ನಾವು ಯಾವುದೋ ಒಂದು ಬಾಡಿಗೆ ತಗೊಂಡು ನಾವು ಸ್ವಂತ ಖರ್ಚಿನಿಂದ ಅಲ್ಲಿ ಬಾಡಿಗೆ ಕೊಟ್ಕೊಂಡು ನಾವು ಶೇರ್ ಕಲೆಕ್ಷನು ಕಚೇರಿಯ ಕೆಲಸಗಳನ್ನ ಶುರು ಮಾಡಿದ್ವಿ. ಆನಂತರ ನಮಗೆ ಕಟ್ಟಡದ ಅತ್ಯಗತ್ಯ ಕಾಣಿಸ್ತಲ್ಲ, ಸಾಲಗಳ ಅರ್ಜಿಗಳು ವಿಲೇವಾರಿ ಮಾಡೋದು, ಸಾಲ ವಿತರಣೆ ಮಾಡೋದಕ್ಕೆ ಇವು ಎಲ್ಲಕ್ಕೂ ಕಚೇರಿಯ ಅವಶ್ಯಕತೆ. ಹಾಗೆ ನಾವು ಇಲ್ಲಿ ಡೈರಿ ಬಿಲ್ಡಿಂಗ್ ಇತ್ತು, ಡೈರಿ ಬಿಲ್ಡಿಂಗಲ್ಲಿ ನಾವು ಅವ್ರನ್ನ ಕೇಳಿದ್ವಿ. ಅವರು ಬಾಡಿಗೆಗೆ ಕೊಡ್ತೀವಿ, ಲೀಸು ಕೊಡ್ತೀವಿ ಅಂತ ಹೇಳಿದ್ರು. ಆ ಲೀಸ್ಗೋಸ್ಕರ ಹಾಗೆ ನಾವು ಎಲ್ಲ ನಿರ್ದೇಶಕರು ಸೇರಿಕೊಂಡು ಅದಕ್ಕೆ ಹಣ ಹೂಡಿಕೆ ಮಾಡಿ 3 ಲಕ್ಷಕ್ಕೆ ಲೀಸ್ ಹಾಕ್ಕೊಂಡ್ವಿ. ಆನಂತರ ಮತ್ತು ನಮ್ಮ ಸಾಲ ಸೌಕರ್ಯಗಳನ್ನ ನಾವು ಪಡೆಯೋದಕ್ಕೆ ಅರ್ಜಿಗಳನ್ನೆಲ್ಲ ಸ್ವೀಕಾರ ಮಾಡಿ ಅವುಗಳನ್ನೆಲ್ಲನೂ ಬೆಂಗಳೂರು ಆರಹಳ್ಳಿ BDC ಬ್ಯಾಂಕ್ ಮತ್ತು ಅಲ್ಲಿಂದ ಬೆಂಗಳೂರು ಮುಖ್ಯ ಕಚೇರಿ BDC ಬ್ಯಾಂಕ್ ಅಲ್ಲಿಗೆ ಒತ್ತಾಕಿ ಅಲ್ಲಿಂದ ಆದೇಶ ತಗೊಂಡು ಆಮೇಲೆ ನಾವು ಈ ಒಂದು ಸಾಲವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಬೇಕಾದ್ರೆ ಮೊದಲನೇ ಹಂತದಲ್ಲಿ 8/2022 87 ಸದಸ್ಯರಿಗೆ ಸಾಲ ಕೊಟ್ವಿ. 93,90,000 ರೂಪಾಯಿಗಳು. ನೆಕ್ಸ್ಟ್ ಎರಡನೇ ಬ್ಯಾಚಲ್ಲಿ 12/2/24 38 ಜನಗಳಿಗೆ ಸಾಲ ಕೊಟ್ವಿ. 50,60,000 ರೂಪಾಯಿಗಳು. 18/1/23 ಮತ್ತೆ 42 ಜನಕ್ಕೆ ಸಾಲ ಕೊಟ್ವಿ. 56,52,000 ರೂಪಾಯಿಗಳು. ಮತ್ತು 25/7/2023 83 ಜನಕ್ಕೆ ಸಾಲ ಕೊಟ್ವಿ. ಅದರಲ್ಲಿ 76,21,000 ರೂಪಾಯಿ ಕೊಟ್ವಿ. ಒಟ್ಟಾರೆ ನಾವು 250 ಜನಕ್ಕೆ KCC ಸಾಲವನ್ನು, ಬೆಳೆ ಸಾಲವನ್ನು ಕೊಟ್ವಿ. ಅದರಲ್ಲಿ 2,77,23,000 ರೂಪಾಯಿಗಳು ಒಟ್ಟಾರೆ KCC ಸಾಲಕ್ಕೆ ಕೊಟ್ವಿ. ಒಟ್ಟು 250 ಜನ. MTL ಸಾಲಕ್ಕೆ ಬಂದಾಗ ನಾವು ಮಂಜೂರಾತಿ ಮಾಡಿಸ್ಕೊಂಡು ಹಸು ಸಾಲಗಳನ್ನ ಕೊಟ್ವಿ. 2/11/22 39,60,000 ರೂಪಾಯಿಗಳನ್ನ 34 ಜನಗಳಿಗೆ ಕೊಟ್ವಿ. ಮತ್ತು 15/11/22 21,60,000 ರೂಪಾಯಿಗಳನ್ನ 21 ಜನ ಕೊಟ್ವಿ.
ಒಟ್ಟಾರೆ 61,20,000 ಒಟ್ಟಾರೆ 55 ಜನಗಳಿಗೆ SHG. ಈ SHG ಸಾಲ ಶ್ರೀಶಕ್ತಿ ಸಾಲ ಇದು ನಾವು 18/10/22ರಲ್ಲಿ 1 ಲಕ್ಷ ಕೊಟ್ವಿ ಪಾರ್ವತಮ್ಮ SHG ಗುಂಪಿಗೆ. ಮತ್ತು 2/11/22ರಲ್ಲಿ ಕೊಟ್ವಿ 1 ಲಕ್ಷನ 2 ಮಹಾದೇಶ್ವರ SHG ಸಂಘಕ್ಕೆ. ಮತ್ತು 24/11/22ರಲ್ಲಿ 4,20,000 ರೂಪಾಯಿನ ಕೊಟ್ವಿ. ಮತ್ತು 16/3/22ರಲ್ಲಿ ಅನ್ನಪೂರ್ಣೇಶ್ವರಿ SHGಗೆ 5 ಲಕ್ಷ ರೂಪಾಯಿಗಳನ್ನು ಕೊಟ್ವಿ. ಮತ್ತು 16/3/22 ಶ್ರೀ ಮಹಾದೇವಮ್ಮ SHGಗೆ 5 ಲಕ್ಷ ಕೊಟ್ವಿ. 16/3/22ರಲ್ಲಿ ಶ್ರೀ ಮಲ್ಲಿಕಾರ್ಜುನ SHG ಅವ್ರಿಗೆ 5 ಲಕ್ಷ ಕೊಟ್ವಿ. ಮತ್ತು 16/3/22ರಲ್ಲಿ ಮಲ್ಲೇಶ್ವರಂ SHG 5 ಲಕ್ಷಗಳನ್ನ ಕೊಟ್ವಿ. 16/3/22 ಮಡಿವಾಳ ಮಾಚ SHG ಅವರಿಗೆ 2,50,000 ರೂಪಾಯಿ ಕೊಟ್ವಿ. 16/3/22ರಲ್ಲಿ ಕುಲದೈವ ಮಡಿವಾಳ SHGಗೆ 2 ಲಕ್ಷ ಕೊಟ್ವಿ. ಒಟ್ಟು 30,70,000 ರೂಪಾಯಿಗಳನ್ನ ನಾವು ವಿತರಣೆ ಮಾಡಿದ್ದೀವಿ. ಈ ಮೇಲ್ಕಂಡಂತೆ ಇಷ್ಟು ಹಣವನ್ನು ನಾವು ರೈತರಿಗೆ, ಅವರು ರೈತಾಪಿ ವರ್ಗದವರು ಅದನ್ನು ಉಪಯೋಗಿಸಿಕೊಂಡು ಜೀವನದಲ್ಲಿ ಚೇತರಿಸಿಕೊಂಡು ಚೆನ್ನಾಗಿ ಉದ್ಧಾರ ಆಗಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ವಿ. ಒಟ್ಟಾರೆ 12 ಶ್ರೀಶಕ್ತಿ ಸಂಘಕ್ಕೆ ಸುಮಾರು 132 ಮಹಿಳೆಯರಿಗೆ 33 ಲಕ್ಷಗಳು. ಇನ್ನು ಒಂದು 3-4 ಸಂಘಗಳ ಅರ್ಜಿಗಳು ಬಂದಿದ್ದಾವೆ. ಒಂದು 10 ಲಕ್ಷ ರೂಪಾಯಿನ ಮತ್ತೆ ಕೊಡೋದ್ರಲ್ಲಿ ನಾವು ಕೊಡ್ತೀವಿ ಅವರಿಗೆ. ರೈತರಿಗೆ BDCC ಬ್ಯಾಂಕ್ ವತಿಯಿಂದ ಹಸು ಸಾಲವಾಗಿ ಪ್ರತಿ ರೈತರಿಗೆ 3% ನಾವು ಸಾಲ ಕೊಡ್ತಾ ಇದ್ದೀವಿ. ಅದನ್ನು ನೀವು ಬೇರೆ ಬ್ಯಾಂಕ್ಗಳಿಗೆ ಹೋದರೆ ಅದು ಬಡ್ಡಿ ಜಾಸ್ತಿ ಇರ್ತದೆ. ಸೊ ಹಂಗಾಗಿ ನಿಮಗೆ 1,20,000 ರೂಪಾಯಿಗಳನ್ನ ನಾವು ನೀಡಿದ್ದೀವಿ ಈಗಾಗಲೇ 3% ಬಡ್ಡಿ ದರದಲ್ಲಿ. ಮತ್ತು ಮೊನ್ನೆ ಜಿಲ್ಲಾ ಕೇಂದ್ರ ಬ್ಯಾಂಕಲ್ಲಿ ಒಂದು ವಾರ್ಷಿಕ ಮಹಾಸಭೆ ನಡೆಯಿತು ಬೆಂಗಳೂರಿನಲ್ಲಿ. ಆ ಸಭೆಯಲ್ಲಿ ನಾವು ನಮ್ಮ ಕಗ್ಗಲಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹೊಸ ಸಂಸ್ಥೆಯಾಗಿದ್ದು ಅದಕ್ಕೆ ಆರ್ಥಿಕ ಸಹಾಯ ಮತ್ತು ಇನ್ನಿತರೆ ಪೀಠೋಪಕರಣ ಸಹಾಯ ಮಾಡಬೇಕು ಅಂತೇಳಿ ನಾವು ಅಲ್ಲಿ ಅಧ್ಯಕ್ಷರನ್ನ ಮುಂದೆ ಮನವಿ ಮಾಡಿದ್ವಿ. ಹಾಗೆ ನಮ್ಮ ಸಂಘಕ್ಕೆ 2,95,937 ರೂಪಾಯಿಗಳು ಬಡ್ಡಿ ಬರಬೇಕು ನಮಗೆ. ಅಲ್ಲಿಂದ ನಮಗೆ BDCC ಬ್ಯಾಂಕಿಂದ ಬಂದಿಲ್ಲ, ಹಾರೋಳಿ ಬ್ಯಾಂಕಿಂದ. ಮತ್ತು ನಮ್ಮ ಅಡಿಷನಲ್ ಬಾಬತ್ತು ಅಡಿಷನಲ್ ಶೇರ್ ಬಾಬತ್ತು 2,58,000 ಹಣ ಬರಬೇಕಾಗಿತ್ತು. ಈ ಹಣದ ಬಗ್ಗೆ ನಾನು ಬೇಡಿಕೆ ಇಟ್ಟಲ್ಲಿ ನಾವು ಸಂಘ ಭಾಳ ಆರ್ಥಿಕ ಸಂಕಟದಲ್ಲಿರೋವಾಗ ನಮ್ಮ ದುಡ್ಡನ್ನು ನೀವು ಇಟ್ಕೊಂಡ್ರೆ ನಾವು ಯಾವ ರೀತಿ ಸಂಘನ ಅಭಿವೃದ್ಧಿಪಡಿಸೋಕ್ಕೆ ಸಾಧ್ಯ, ರೈತರಿಗೆ ಅನುಕೂಲ ಮಾಡೋದು ಹೇಗೆ ಸಾಧ್ಯ ಅಂಥೇಳಿ ನಾನಲ್ಲಿ ಬೇಡಿಕೆ ಇಟ್ಟಾಗ ಅವರು 1 ವಾರ ಗಡುವು ತಗೊಂಡ್ರು. 1 ವಾರದಲ್ಲಿ ನಿಮ್ಮ ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. 1 ವಾರದಲ್ಲಿ ಬರ್ತದೆ. ಇದ್ರ ಬಗ್ಗೆ ನಮ್ಮ ಮ್ಯಾನೇಜರ್ ಸಾಹೇಬರು ಫಾಲೋ ಮಾಡಿ ಆ ಹಣನ ತರಿಸಿ ನಮ್ಮ ಖಾತೆಗೆ ಜಮಾ ಮಾಡಲಿಕ್ಕೆ ಮುಂದಾಗಬೇಕು. ಈಗ ನಮಗೆ ರೈತರಿಗೋಸ್ಕರ KCC ಸಾಲ, ಕುರಿ ಸಾಲ, ಮೇಕೆ ಸಾಲ ಇತ್ಯಾದಿ ಸಾಲಗಳನ್ನ ನಮಗೆ ಕೊಡ್ತಾ ಇರೋದನ್ನು ನಮ್ಮ ರೈತರು ಭಾಳ ಸದುಪಯೋಗ ಪಡಿಸ್ಕೋಬೇಕು. ನಿಮಗೆ ಇಷ್ಟೊಂದು ಕಡಿಮೆ ಬಡ್ಡಿನಲ್ಲಿ ಎಲ್ಲೂ ಸಿಗೋದಿಲ್ಲ. ಅದನ್ನು ಉಪಯೋಗಿಸ್ಕೊಂಡು ನೀವು ದನ ಕರುಗಳು, ಕುರಿ, ಮೇಕೆ ಇವುಗಳೆಲ್ಲನೂ ಸಾಕೊಂಡು ನೀವು ಅಭಿವೃದ್ಧಿ ಹೊಂದಕ್ಕೆ ಈ ಕಡಿಮೆ ಬಡ್ಡಿ ಹಣವನ್ನು ಉಪಯೋಗಿಸ್ಕೋಬೇಕು. ಈ ಇಕ್ಬಾಲ್ ಹುಸೇನ್ ಅವರಿಂದ ಶಿಫಾರಸು ಮಾಡಿ 3 ಗುಂಟೆ ನಿವೇಶನವನ್ನು ಮಂಜೂರು ಮಾಡಿಸಿದ್ದೀವಿ. ಅದು ಸದ್ಯದಲ್ಲೇ ನಮ್ಮಗಳಿಗೆ ಹಸ್ತಾಂತರ ಆಗೋದಲ್ಲಿದೆ. ಅದು ಆದಮೇಲೆ ನಾವು ಸ್ವಂತ ಕಟ್ಟಡನ ನಾವು ತಗೊಳ್ತೀವಿ. ಅದಕ್ಕೆ ಕಟ್ಟುವಂಥ ನಾವು ಬಾಡಿಗೆ ಕೂಡ ನಮಗೆ ಉಳಿತಾಯ ಆಗ್ತದೆ. ಹಾಗಾಗಿ ತಾವು ರೈತರುಗಳು ಎಲ್ಲರೂ ನಮ್ಮಲ್ಲಿ ಸಿಗುವಂಥ ಎಲ್ಲ ಸಾಲಗಳನ್ನ ಸದುಪಯೋಗ ಪಡಿಸ್ಕೊಂಡು
ನೀವು ಅಭಿವೃದ್ಧಿಯ ಪಥದಲ್ಲಿ ಹೋಗಬೇಕು, ಸಂಘವನ್ನು ಅಭಿವೃದ್ಧಿಪಡಿಸಬೇಕು ಅಂಥೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ರೈತರ ಜೀವನಾಡಿಯಾಗಿ ಗ್ರಾಹಕರ ಮತ್ತು ಗ್ರಾಮೀಣ ಜನತೆಯ ಅಭಿವೃದ್ಧಿಗೆ ಸ್ಪಂದಿಸುವುದೇ ನಮ್ಮ ಸಹಕಾರ ಸಂಘದ ಧ್ಯೇಯವಾಗಿದೆ. ಆ ಧ್ಯೇಯವನ್ನು ನಾವು ಚಾಚು ತಪ್ಪದೆ ನಾವು ನಡೆಸ್ಕೊಡ್ತೀವಿ. ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ ನಿಮಗೆ. ನೀವು ನಮ್ಮ ಸಹಕಾರ ತಗೊಂಡು ನೀವು ಅಭಿವೃದ್ಧಿ ಆಗಬೇಕು, ಸಂಘವನ್ನು ಅಭಿವೃದ್ಧಿಪಡಿಸಬೇಕು ಅಂಥೇಳಿ ನನಗೆ ಈ ಒಂದು 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂಥ ಈ ನಮ್ಮ PSCS ಸಹಕಾರ ಸಂಘದ ಎಲ್ಲ ನಿರ್ದೇಶಕರು, ಸದಸ್ಯರು, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯ ವಂದನೆಗಳ ಸುತ್ತ ನನ್ನ ಒಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಹಾಗೆ SHG ಷೇರು 18,400 BDCC ಬ್ಯಾಂಕಲ್ಲಿದೆ. ಲ್ಯಾಪ್ಟಾಪ್ ಮತ್ತು ಪ್ರಿಂಟರ್ 59,486. SHG ಸಾಲ 31/3/2024ಕ್ಕೆ 26,66,945. ಮಧ್ಯಮಾವಧಿ ಸಾಲ 29,67,039 ಮತ್ತು ಅಂಗಡಿ ಸಾಲ 16 ಲಕ್ಷ ನೀಡಿದ್ವಿ. ಖರ್ಚು ಸಿಬ್ಬಂದಿ ವೇತನ 3 ಲಕ್ಷ, ಪ್ರಯಾಣ ಭತ್ಯೆ 12,850, ಲೇಖನ ಸಾಮಗ್ರಿ ಮುದ್ರಣ 3,450, ವಾರ್ಷಿಕ ಮಹಾಸಭೆ ಮತ್ತು ಸಾಮಾನ್ಯ ಸಭೆ ಖರ್ಚು 18,000, ವಿದ್ಯುತ್ ಬಿಲ್ 5,200, ಮುದ್ರಣ 12,000, ಬ್ಯಾಂಕ್ ಶೇರ್ 4,675, ಫರ್ಟಿಲೈಸರ್ ತರಬೇತಿ 12,500, ಇಂಟರ್ನೆಟ್ ರೀಚಾರ್ಜ್ 2,100, ಸಾದಿಲ್ವಾರ್ ವೆಚ್ಚ 1,487, ಬೈಲ ತಿದ್ದುಪಡಿ 4,980, ಜೆರಾಕ್ಸ್ 1,980, ಬ್ಯಾಂಕ್ ಚಾರ್ಜು 48 ರೂಪಾಯಿ, ಇತರೆ ಖರ್ಚು 1,715. ನಮ್ಮ ಸಂಘಕ್ಕೆ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಮತ್ತು ಸರ್ಕಾರದಿಂದ KCC ಬಡ್ಡಿ 2,95,437 ರೂಪಾಯಿ ನಮ್ಮ ಸಂಘಕ್ಕೆ ಪಾವತಿ ಆಗಬೇಕು. ಹಾಗೆ ಸರ್ಕಾರದಿಂದ SHG 10,416 ರೂಪಾಯಿ ನಮ್ಮ ಸಂಘಕ್ಕೆ ಜಮಾ ಆಗಿದೆ. ಧನ್ಯವಾದಗಳು. ಹಾಗೆ ನಮ್ಮ ಸಂಘದ ವ್ಯಾಪ್ತಿಯಲ್ಲಿ 247 ಜನಕ್ಕೆ ಸಾಲ ನೀಡಿದ್ದೀವಿ. ಹಳೆಗಬ್ಬಾಡಿ 30 ಜನಕ್ಕೆ ನೀಡಿದ್ದೀವಿ. ಪರ್ವನ್ಪಳ್ಳಿಯ 21 ಜನ, ಕಗ್ಲಹಳ್ಳಿ 46 ಜನ, ಮುಡೇನಹಳ್ಳಿ 6 ಜನ, ವಾಡೇನಹಳ್ಳಿ 17 ಜನ, ಕೆಬ್ಬೆದೊಡ್ಡಿ 7 ಜನ, ಹೊಸಕೋಟೆ 5 ಜನ, ಏಡ್ಮೂಡು 7 ಜನ, ತೋಕ್ತಿಮದೊಡ್ಡಿ 6 ಜನ, ಬೋಕಿಪುರ 11 ಜನ, ಮುನಿನಗರ 15 ಜನ, ಗಂಟ್ಕುಂದೊಡ್ಡಿ 4 ಜನ, ಜಡಿಪಾಳ್ಯ 3 ಜನ, ಹೊಸಕಬ್ಬಾಡಿ 41 ಜನ, ಬಡೇಸಾಬ್ರದೊಡ್ಡಿ 12 ಜನ, ಮುತ್ಕುತ್ಪಾಳ್ಯ 9 ರೈತರು, ಬೆಟ್ಟಳ್ಳಿ ಕಾವಲು 2 ರೈತರು 2. ದಯವಿಟ್ಟು ಪಾಣಿ ಇದ್ರೆ ದಯವಿಟ್ಟು ದಾಖಲಾತಿ ತಂದುಕೊಡಿ. ದಯವಿಟ್ಟು KCC ಸಾಲ ಮಂಜೂರಾಗ್ತದೆ, ಬೇಗ ಆಗ್ತದೆ. ದಯವಿಟ್ಟು ಎಲ್ಲ ನೀವು ಬೇರೆ ರೈತರಿಗೆ ಹೇಳಿ ತಿಳಿಸಿ. ಸಾಲಗಳು ಕೊಡ್ತೀವಿ, 5 ಲಕ್ಷ ತನಕ 11% ತನಕ ಕೊಡ್ತೀವಿ. ಮತ್ತು MPCS ಅವ್ರಿಗೆ 1 ಲಕ್ಷದ ತನಕ ನಮ್ಮ ಇಲ್ಲಿ ಬ್ರಾಂಚ್ ಎಲ್ಲ ಕೊಡ್ತೀವಿ. 11% ಡೈರಿಗಳಿಗೆ, ಸೆಕ್ರೆಟರಿಗಳಿಗೆ. ನಾನು ಇಲ್ಲಿ ನಮ್ಮದೇ ಅಪ್ರೂವಲ್ಲ, ಹೆಡ್ ಆಫೀಸ್ಗೆ ಏನು ಕಳ್ಸಂಗಿಲ್ಲ, ಡಾಕ್ಯುಮೆಂಟ್ಸು ಇಲ್ಲೇ ಕೊಡ್ತೀವಿ. ಮತ್ತು SHG ಸಾಲಗಳ ಸಂಘಗಳು ಜಾಸ್ತಿ ಮಾಡಿ ನೀವು ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಜನಗಳಿಗೂ ಹೆಲ್ಪ್ ಆಗುತ್ತೆ. SHG ಸಂಘಗಳು ಮಾಡ್ಕೊಂಡ್ರೆ ಮಹಿಳೆಯರಿಗೆ, ಹಳ್ಳಿ ಕಡೆ ಇರೋ ಮಹಿಳೆಯರಿಗೆಲ್ಲ ಹೆಲ್ಪ್ ಆಗುತ್ತೆ. ಕಮ್ಮಿ ಬಡ್ಡಿ, ಇಂಟ್ರೆಸ್ಟ್ ಇಲ್ಲ. ಅದನ್ನ ಮಾಡಿ 5 ಲಕ್ಷದ ತನಕ ಎಲ್ಲ ವಾಪಸ್ ಇಂಟ್ರೆಸ್ಟ್ ಬರುತ್ತೆ, ಸರ್ಕಾರದಿಂದ ಬರುತ್ತೆ. 1 ಲಕ್ಷ ಡಾಕ್ಯುಮೆಂಟ್ ತಗೋತೀವಿ, ಬಟ್ ನನ್ನ ಅಥಾರಿಟಿಲಿ ಇಲ್ಲೇ ಸ್ಯಾಂಕ್ಷನ್ ಮಾಡ್ತೀವಿ ಅಮೌಂಟ್. 1 ಲಕ್ಷ ಆದರೆ 1 ಲಕ್ಷ ಅಬವ್ ಆದರೆ ಹೆಡ್ ಆಫೀಸ್ ಕಳಿಸ್ತೀವಿ, ಅಲ್ಲಿಂದ ಅಪ್ರೂವಲ್ ಆಗಬೇಕು. ಡಾಕ್ಯುಮೆಂಟ್ಸ್ ಏನಿಲ್ಲ, ಅದೊಂದು ಫಾರಮ್ ಇದೆ ನಮ್ಮ ಹತ್ರ, ಒಂದು ಫಾರಮ್ಮು ಫಿಲಪ್ ಮಾಡಿ ಶ್ಯೂರಿಟಿ ಬರ್ಕೊಡ್ಬೇಕು. ಸೆಕ್ರೆಟರಿ ಇನ್ನೊಂದು ಶ್ಯೂರಿಟಿ ಬರ್ಕೊಟ್ಟು ಸಿಗ್ನೇಚರ್ ಹಾಕ್ಸಿ ಬರ್ಕೋತೀವಿ. ಹೆಂಗಿದ್ರು ಅಲ್ಲೇ ಬರುತ್ತಲ್ಲ ಹಾಲಿನ ದುಡ್ಡು, ಅದಲ್ಲೇ ಕಟ್ ಮಾಡ್ಕೋತೀವಿ. 1 ಲಕ್ಷ ರೂಪಾಯಿ ತನಕ ಇಲ್ಲೇ ಸ್ಯಾಂಕ್ಷನ್ ಮಾಡ್ಕೊಡ್ತೀವಿ. ಅದು ಮ್ಯಾನೇಜರ್ ಅಥಾರಿಟಿ ಕೊಟ್ಟಿದ್ದಾರೆ. 1 ಲಕ್ಷ ಜಾಸ್ತಿ ಇದ್ದರೆ ಹೆಡ್ ಆಫೀಸ್ಗೆ ನಾವು ಕಳಿಸ್ಬೇಕು, ಅಲ್ಲಿ ಅಪ್ರೂವಲ್ ಆದಮೇಲೆ ನಾವು ಸಾಲ ಇದು ಮಾಡಬೇಕು. ಆಮೇಲೆ MPCS ಯಾರು ಸೆಕ್ರೆಟರಿಗಳಿದ್ದೀರಾ ಅವರೆಲ್ಲ ಹಸು ಸಾಲ ಕೊಡ್ತೀವಿ. 1 ಹಸುಗೆ 60,000, 2 ಹಸುಗೆ 1,20,000 ರೂಪಾಯಿ ಕೊಡ್ತೀವಿ. ಅದು ಈಗ ಒಂದು MPCS ಇಂದ ಒಂದು 10-12 ಜನ ಒಟ್ಟಿಗೆ ಬಂದರೆ ಅದು ಅಪ್ರೂವಲ್ ಮಾಡಿ ಹೆಡ್ ಆಫೀಸಿಂದ ಅದು ಕೊಡ್ತೀವಿ ಸರ್. ಡೈರಿದು ಅದು 3% ಇರುತ್ತೆ ಬಡ್ಡಿ ಅಷ್ಟೇ. ಅದು ಉಪಯೋಗಿಸ್ಕೊಳ್ಳಿ ನೋಡಿ ಜನಗಳು.
ನಿಮ್ಗೇನೋ ಸೌಲಭ್ಯಗಳು ಬೇಕಂದ್ರೆ ಬನ್ನಿ ಬ್ಯಾಂಕಿಗೆ ವಿಸಿಟ್ ಮಾಡಿ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಚಿನ್ನಾಭರಣ ಸಾಲ ಏನಿದೆ ಮಹಿಳೆಯರಿಗೆ ತಿಂಗಳಿಗೆ 75 ಪೈಸೆ ಬಡ್ಡಿ. ಈಗ ನಾವು ಹೆಸರು ಹೇಳಂಗಿಲ್ಲ, ಬೇರೆ ಬ್ಯಾಂಕ್ಗಳು ಅದು ಇದು ಮತ್ತೆ ಫೈನಾನ್ಷಿಯಲ್ ಕಂಪ್ನೀಸ್ ಹೆಸರು ಹೇಳಂಗಿಲ್ಲ. ಬಟ್ ಏನಂದ್ರೆ ಎಮರ್ಜೆನ್ಸಿ ಇರುತ್ತೆ, ಹೋಗಿ ಇಟ್ಬಿಡ್ತಾರೆ ಅಲ್ಲಿ ಇಲ್ಲಿ ಒಡವೆಗಳನ್ನ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಫ್ಲಾಟ್ ಇಂಟ್ರೆಸ್ಟ್ ಇರುತ್ತೆ. ಈ ₹1,00,000 ಒಡವೆ, 10 ಲಕ್ಷ ಒಡವೆ ಇಟ್ರೆ EMI ಕೊಟ್ಬಿಡ್ತಾರೆ, ಇಷ್ಟು ತಿಂಗಳಿಗೆ ಅಂತ ಹಾಕ್ಬಿಡ್ತಾರೆ. ಕೊನೆ 10 ಲಕ್ಷ ತೀರೋ ತನಕನೂ ಅದಕ್ಕೆ ₹10,00,000 ಬಡ್ಡಿನೇ ಹಾಕಿರ್ತಾರೆ. ಜನಗಳಿಗೆ ಗೊತ್ತಾಗಲ್ಲ ಅವ್ರು ಹೆಂಗ್ ಮೋಸ ಮಾಡ್ತಾರೆ ಅಂದ್ರೆ, ಈಗ 10 ಲಕ್ಷ, ಈಗ ನಾವೊಂದು 10 ಲಕ್ಷ ಕೊಡ್ತೀವಿ ಒಡವೆಗೆ ಎಷ್ಟೋ ಗ್ರಾಮ್ಗೆ ಅಂತ ಅಂದ್ರೆ ಅವರು ಇನ್ನೂ 1 ಲಕ್ಷ ಜಾಸ್ತಿ ಕೊಡ್ತೀವಿ ಅಂತಾರೆ. ಮಾರ್ಕೆಟ್ ರೇಟ್ಗಿಂತ ಜಾಸ್ತಿ ಕೊಡ್ತಾರೆ. ಇವರು ಇದಕ್ಕೆ ಆಸೆಗೆ ಹೋಗ್ತಾರೆ. ಕೊನೆಗೆ ಸ್ವಲ್ಪ ಸಾಮರ್ಥ್ಯ ಇರೋರು ಬಿಡಿಸ್ಕೋತಾರೆ, ಕೆಲವು ಬಿಡಿಸ್ಕೊಳಕ್ಕೆ ಆಗಲ್ಲ, ಬಡ್ಡಿ ಕಟ್ಟಿ ಹೋಗ್ಬಿಡ್ತಾರೆ. ಸೊ ನಾವು ಎಷ್ಟೋ ಒಂದು ಟೇಕ್ ಓವರ್ ಎಲ್ಲ ಮಾಡಿಸ್ತಾ ಇದ್ದೀವಿ ಹಾರೋಳ್ಳಿಯನ್ನೇ. ಸೊ ಚಿನ್ನಾಭರಣ ಸಾಲ ಏನೋ ಒಡವೆಗಳಿಟ್ಟು ತಗೊಳ್ಳೋದಕ್ಕಿದ್ರೆ BDCCI ಬ್ಯಾಂಕಿಗೆ ಬನ್ನಿ. ನಮ್ಮಲ್ಲಿ ಒಂದು 5 ಲಕ್ಷ ಒಡವೆ ಇಟ್ಟು ದುಡ್ಡು ತಗೊಂಡ್ರೆ 1 ಲಕ್ಷ ನಿಮ್ಮ ಹತ್ರ ದುಡ್ಡಿದ್ದು 1 ಲಕ್ಷ ಕಟ್ಟಿದ್ರೆ ಇನ್ನು ₹4 ಲಕ್ಷ ಮಾತ್ರ ನಾವು ಇಂಟ್ರೆಸ್ಟ್ ಹಾಕ್ತೀವಿ. ಇದು ಫ್ಲೋಟ್ ಇಂಟ್ರೆಸ್ಟ್. ಇದು ಎಲ್ಲಾ ತರಹದ ಸಾಲಗಳಿಗೂ ನಮ್ಮ BDCCI ಬ್ಯಾಂಕಲ್ಲಿ ಫ್ಲೋಟ್ ಇಂಟ್ರೆಸ್ಟೇ ಇರೋದು. ಇದು ಸದುಪಯೋಗ ಪಡಿಸ್ಕೋಬೇಕು, ಜನಗಳಿಗೆ ಗೊತ್ತಿಲ್ಲ. ಸೊ ಈ ಪಾಂಪ್ಲೆಟ್ಸ್ ಎಲ್ಲ ಕೊಟ್ಟಿದ್ದೀನಿ, ಎಲ್ಲರಿಗೂ ಕೆಲವರು ಕೊಟ್ಟಿದ್ದೀನಿ. ತಿಳ್ಕೊಂಡು ನಿಮ್ಗೆ ಏನೇ ಸಾಲಗಳ ಸೌಲಭ್ಯಗಳಿಗೆ ಬನ್ನಿ. ದಾಖಲಾತಿ ಕರೆಕ್ಟ್ ಆಗಿದ್ರೆ 100% ನಾವು ಹೆಲ್ಪ್ ಮಾಡ್ತೀವಿ. ನಮ್ಮ ಬ್ಯಾಂಕಿಗೂ ಒಳ್ಳೇದಾಗುತ್ತೆ, ನಿಮ್ಗೂ ಒಳ್ಳೇದಾಗುತ್ತೆ. ಮತ್ತೆ ನಿಮ್ಮ ಸೆಕ್ರೆಟರಿ, ಅಧ್ಯಕ್ಷರು ಒಳ್ಳೆಯ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಡೈರೆಕ್ಟರ್ಗಳು ಯಾರು ಇದ್ರೆ ದಯವಿಟ್ಟು ಮಾತಾಡಬೇಕು. ಡೈರೆಕ್ಟರ್ಗಳೆಲ್ಲ ಯಾರು ಮಾತಾಡೋರು ಎಲ್ಲ ಹೇಳಿದ್ರಿ, ಸಾಲ ಕೊಟ್ಟಿರೋದೆಲ್ಲ ಹೇಳಿದ್ರಿ. ರಿಕವರಿ ಹೇಗಾಗ್ತಿದೆ? ಅದೇನು ರಿಕವರಿ ಕರೆಕ್ಟಾಗಿ ಇನ್ನು ಎಷ್ಟು ಜನಕ್ಕೆ ಸಾಲ ಕೊಡ್ಬೋದು ಈಗ ನಮ್ಮ ಬ್ಯಾಂಕಲ್ಲಿ ಇರ್ತಕ್ಕಂಥ ಹಣದಲ್ಲಿ? ಯಾರ್ದಿದ್ಯೋ, ಈಗ ನಮಗೆ ಪಾಣಿಗಳು ಯಾರ್ದಿದ್ಯೋ ಎಲ್ರಿಗೂ ಕೊಡ್ತೀವಿ. ಎಲ್ರಿಗೂ ಕೊಡ್ಬೋದು. ಇಷ್ಟು ಸಂಖ್ಯೆ ಅಂತ ಹೇಳಿದ್ರೆ ಎಷ್ಟು ಮೊತ್ತ ಇದೆ ಅಂತ ಹೇಳಿದ್ರೆ ಎಷ್ಟು ಜನ ತಗೊಬೋದು? ಯಾವ ರೀತಿ? ಕುಂಟೆಗೆ ₹2,459 ಟೋಟಲ್. ಒಂದು ಮಿನಿಮಮ್ 2 ಲಕ್ಷ KCC ಸಾಲ. 2 ಎಕರೆ 5 ಕುಂಟೆ ಇದ್ರೆ 2 ಲಕ್ಷ ಕೊಡ್ತೀವಿ. 3 ಎಕರೆ ಇದ್ರೂ 2 ಲಕ್ಷ. 2 ಲಕ್ಷ ಲಿಮಿಟು ನಮ್ಮ ಸೊಸೈಟಿಲಿ ಆಗ್ಬಹುದು. ಹಾಗೆ ಹಾರೋಳ್ಳಿ ನಮ್ಮ BDCCI ಬ್ಯಾಂಕಿಂದ ಹಣ ಬರಬೇಕು, ಮತ್ತೆ ಇಂಟ್ರೆಸ್ಟ್ ಹಣ ಮತ್ತೆ ನಮ್ಮ ಶೇರ್ ಹಣ ಬರಬೇಕು ಅಂತ ಹೇಳಿದ್ರು ಅಧ್ಯಕ್ಷರು. ಅದು ಎಷ್ಟು ಬರಬೇಕಾಗಿದೆ ಅಂದ್ರೆ 3 ಲಕ್ಷ ಚಿಲ್ಲರೆ. ನಮ್ಮ ಬ್ಯಾಂಕ್ ಓಪನ್ ಆಗಿ 3 ವರ್ಷ ಆಗಿದೆ. ನೀವು ಈಗಷ್ಟೇ ಹೋಗಿ 1 ವಾರ ಗಡುವು ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. 3 ವರ್ಷದಿಂದ ಅದನ್ನ ರಿಕವರಿ ಮಾಡ್ಬೋದಿತ್ತಲ್ಲ ಅನ್ನೋದು ನನ್ನ ಪ್ರಶ್ನೆ. ಅದಲ್ಲ ಕೇಸ್ ಅಲ್ಲಲ್ಲ ಕೇಳ್ತಾ ಇರೋದು. ಅದು BDCCI ಬ್ಯಾಂಕಲ್ಲಿ ಅದು 5% ಶೇರು ಇದಕ್ಕೆ ತಗೊಂಡವ್ರೆ, ಎಲ್ಲಿ ಹೆಡ್ ಆಫೀಸಲ್ಲಿ. ಅದನ್ನು ಕೊಡ್ತೀನಿ ಅಂತ ಹೇಳಿರೋದು. ಅದು ಯಾವಾಗ ಬರ್ಬೇಕಿತ್ತು ನಮ್ಗೆ? ಇವಾಗ ರೀಸೆಂಟ್ ಆಗಿ ಆಗಿರೋದು. ಆಗ್ಬೋದು. ನಾನೆಲ್ಲ ನಮ್ ಶೇರ್ ಒಂದು ಬರ್ಬೇಕು ಅಂತ ಹೇಳಿದ್ರಲ್ಲ, ಅದು 3 ವರ್ಷದಿಂದ ನೀವು ರಿಕವರಿ ಮಾಡ್ಬೋದಿತ್ತು, ಈಗ ಹೋಗಿದ್ರಲ್ಲ ಮೀಟಿಂಗ್ ಸಂದರ್ಭದಲ್ಲಿ ಅಂತ ಕೇಳಿದೆ ಅಷ್ಟೇ. ಸರ್ ಅದೇನಂದ್ರೆ ಎಲ್ಲಾ 37 ಬ್ರಾಂಚ್ ಏನಿದೆ ಅದು ಹೆಡ್ ಆಫೀಸ್ ಇಂದ ಇದಾಗುತ್ತೆ ಶೇರ್ ಅಮೌಂಟ್. 37 ಬ್ರಾಂಚ್ಗೂ ಒಟ್ಟಿಗೆ ಕೊಡೋದು. ಅದು ಈ ಸೊಸೈಟಿ ಆ ಸೊಸೈಟಿ ಆ ಬ್ಯಾಂಕ್ ಅಂತ ಏನಿಲ್ಲ, ಅದು ಒಟ್ಟಿಗೆ. ಈಗ ಅದನ್ನ ಇದ್ ಮಾಡ್ತಿದ್ದಾರೆ ಇವಾಗ ಜಸ್ಟ್. ಸೊ ಅದನ್ನ ನಾವು ಬೇಕಾದ್ರೆ ಒಂದು ಲೆಟರ್ ಬರ್ದು ಕಳ್ಸೋಣ, ಅದು ಇವ್ರು ಹೆಡ್ ಆಫೀಸ್ ಮುಖಾಂತರ ಇದಾಗ್ತದೆ. ಅದು ಇಲ್ಲಿ ನಮ್ಮ ಬ್ರಾಂಚ್ ಲೆವೆಲ್ಗಿಲ್ಲ, ಅದು ಇದಾಗುತ್ತೆ ಎಲ್ಲರಿಗೂ ಒಟ್ಟಿಗೆ. ಅದು ಅದರಲ್ಲೇ ಏನು ಇದಿಲ್ಲ. ಶೇರ್ ಅಮೌಂಟ್ ಏನು ನಾವು ಕೇಳಲಿಲ್ಲ, ನಮ್ಮ ಸಂಘಕ್ಕೆ ಶೇರ್ ಅಮೌಂಟ್ ಕೇಳಲಿಲ್ಲ. ರೈತರು ಅವ್ರು ಅಲ್ಲಿ ಕ್ಯಾನ್ಸಲ್ ಮಾಡ್ತೀನಿ, ನನಗೆ ಇಲ್ಲಿ ನಾನು ಸಾಲ ತಗೊಳ್ತೀನಿ, ಇಲ್ಲಿ ನಮ್ದು ಅಂತ ಅಲ್ಲಿ ಅವರೇ ಡೈರೆಕ್ಟ್ ಆಗಿ ಹೋಗಿ ಅರ್ಜಿ ಕೊಟ್ಟು ಕ್ಯಾನ್ಸಲ್ ಮಾಡಿ ನಿಮ್ಮ ಮತ್ತೆ ತಗೋಬೋದು ನಿಮ್ಮ ಅಮೌಂಟ. ಶೇರ್ ಅಮೌಂಟ್ ಆರುಳಿಲಿ ಏನಿದೆಯೋ ಅದನ್ನ ನೀವು ಒಂದು ಅರ್ಜಿ ಬರೆದು ಸೆಕ್ರೆಟರಿ ಕೊಟ್ಟು ಅದನ್ನ ನೀವು ವಾಪಸ್ ತಗೋಬಹುದು. ಆಗ್ಬೋದು. ಶೇರ್ ಮೊತ್ತ ಅವ್ರು ಕಟ್ಟಿರಲ್ಲ. ಹಾಗೆ ಜಾಗ ಎಲ್ಲೋ ಆಗಿದೆ ಅಂತ ಹೇಳಿದ್ರಿ ಅಧ್ಯಕ್ಷ. ಜಾಗ 3 ಕುಂಟೆ ಜಾಗ ಆಗಿದೆ ಅಂತ ಹೇಳಿದ್ರಿ. ಜಾಗ ಕಗ್ಲಲ್ಲಿ ಮಾಡಿದ್ರೆ ಅದ್ ಮಾಹಿತಿ ಕೊಡ್ತೀನಿ. ಧನ್ಯವಾದ. ಹಾಗೆ ನಮ್ಮ ರೈತರಿಗೊಂದು ಮಾಹಿತಿ. ನಮ್ಮ ಸರ್ ಹೇಳಿದ್ರು ಬ್ಯಾಂಕಲ್ಲಿ ಲೋನ್ ಕೊಡ್ತೀವಿ ಅಂತೇಳಿ ಒಡವೆ ಸಾಲ. ಅವರು ಹೇಳೋವಾಗಿಲ್ಲ ಯಾವ ಬ್ಯಾಂಕ್ ಅವರು ಯಾವ ರೀತಿ ಮೋಸ ಮಾಡ್ತಾರೆ ಅಂತೇಳಿ. ಅದನ್ನ ನಾನು ಹೇಳ್ತೀನಿ, ಯಾವ್ದು ಮುತ್ತೂಟ್ ಫೈನಾನ್ಸ್ ಇಂಥವೆಲ್ಲ ಇದಾವಲ್ಲ, ಅವ್ರು ಹೇಳಿದ ಉದಾಹರಣೆ ಹೇಗೆ ಅಂತ ಹೇಳಿದ್ರೆ, ನಾವು 10 ಲಕ್ಷ ಸಾಲ ತಗೊಂಡಿರ್ತೀವಿ. 10 ಲಕ್ಷ ಸಾಲ ತಗೊಂಡು ನಾವು ಅದು ಬಡ್ಡಿ ಜೊತೆಗೆ ಹಣನೂ ಕಟ್ತಾ ಹೋಗ್ತೀವಿ. ಒಂದು 6 ತಿಂಗಳು ಕಟ್ಟಿರ್ತೀವಿ. 10 ಲಕ್ಷದಲ್ಲಿ 5 ಲಕ್ಷ ತೀರ್ಸಿರ್ತೀವಿ, ಇನ್ನು 5 ಲಕ್ಷ ಅಷ್ಟೇ ತೀರಿಸಬೇಕಾಗತ್ತೆ. ಬಟ್ ಅವರು 10 ಲಕ್ಷಕ್ಕೂ ಬಡ್ಡಿ ಹಾಕ್ತಾ ಇರ್ತಾರೆ. 10 ಲಕ್ಷಕ್ಕೂ ಬಡ್ಡಿ ಹಾಕ್ತಾ ಇರ್ತಾರೆ. ಇವ್ರು ಹೇಳಿದ್ದು ನಾವು 5 ಲಕ್ಷಕ್ಕೆ ಅಷ್ಟೇ ಬಡ್ಡಿ ಹಾಕ್ತೀವಿ, 5 ಲಕ್ಷ ತೀರ್ಸಾದ್ಮೇಲೆ 5 ಲಕ್ಷಕ್ಕೆ ಅಷ್ಟೇ ಬಡ್ಡಿ ಹಾಕ್ತಾ ಇರ್ತೀವಿ. ನೀವು 50,000 ತೀರ್ಸಿದ್ರೆ 5 ಲಕ್ಷದಲ್ಲಿ 9 ಲಕ್ಷ ಸಾಲ ಇದ್ರು ಆ 9 ಲಕ್ಷಕ್ಕೆ ಮಾತ್ರ ಬಡ್ಡಿ ಹಾಕ್ತೀವಿ, 10 ಲಕ್ಷಕ್ಕೆ ಬಡ್ಡಿ ಹಾಕಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಒಳ್ಳೆ ಅವಕಾಶ ಅದು. ಇಲ್ಲ, ನೀವು ಹೇಳಿದ್ ಕರೆಕ್ಟ್, 100% ಸತ್ಯ. ಅದು ಏನಂದ್ರೆ ಜನಗಳಿಗೆ ಈಗ ಎಮರ್ಜೆನ್ಸಿ ಯಾರು ಒಡವೆ ಇಡ್ತಾರೆ ಎಲ್ಲ ಎಮರ್ಜೆನ್ಸಿಗೋಸ್ಕರ ಇಡೋದು. ಬಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ಒಂದು ಗ್ರಾಮಿಗೆ ಇವತ್ತು 6,400 ಚಿಲ್ಡ್ರನ್ ಇದೆ ಇವತ್ತು ಒಂದು ಗ್ರಾಮ್ಗೆ. ನಾವು ಅದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ 75% ಕೊಡ್ತೀವಿ.
ಅದ್ರ ಮೇಲೆ 75%. ಅವ್ರು ಏನ್ ಮಾಡ್ತಾರೆ 85% ಕೊಡ್ತೀವಿ ಬನ್ನಿ ಅಂತ. ಸರ್ ನೀವು 100% 90% ಕೊಡ್ಬೋದಲ್ಲ, ಅದು 75% ಕೊಡೋ ಸರ್ ಹಂಗಂತ ಅಂದ್ರೆ ಹೆಂಗ್ ಗೊತ್ತಾ, ಈಗ ನಮ್ಗೆ ಅಟ್ಲೀಸ್ಟ್ ಇವಾಗ ಏನು ಕಟ್ಟಿಲ್ಲ ಅಂದ್ರೆ ನಾವು ಒಂದು ಇದ್ರ ಮಾರ್ಜಿನ್ ಇರ್ಬೇಕಲ್ಲ, ರಿಕವರಿ ಇದಿರ್ಬೇಕಲ್ಲ. ಹಾಗಾಗಿ ಅದ್ರ 75% ಇದ್ರೆ ಒಂದೊಂದು 5% ಎಕ್ಸ್ಟ್ರಾ ಮಾಡ್ಕೊಡ್ತೀವಿ ಅದು. ಬಟ್ ಅಲ್ಲಿ ತೋರ್ಸೋದು ಮಾತ್ರ 75% ಅಂತಾನೆ ಇದ್ ಮಾಡ್ತೀವಿ. ಬೇಕಲ್ಲ ಅಕೌಂಟ್ ಇರೋದು ಮಾತ್ರ. ಆಮೇಲೆ ಒಂದು ವರ್ಷಕ್ಕೆ ಒಂದೇ ಸಲ ಇಂಟ್ರೆಸ್ಟ್, ನಮ್ದು ಇಂಟ್ರೆಸ್ಟ್ 75 ಪೈಸೆ ಅಂದ್ರೆ ವರ್ಷಕ್ಕೆ 1 ಲಕ್ಷ ರೂಪಾಯಿಗೆ 9,000 ರೂಪಾಯಿ ಬರುತ್ತೆ ಸರ್ ಮಹಿಳೆಯರಿಗೆ, ಎಸ್ಪೆಷಲಿ ಮಹಿಳೆಯರಿಗೆ. ಸೊ ಹಾಗಾಗಿ ಆಮೇಲೆ ನಮ್ಮ BDCC ಬ್ಯಾಂಕ್ ಇಷ್ಟಲ್ಲಿ ಯಾವುದು ಹರಾಜು ಹಾಕೋದು ಇಷ್ಟಲ್ಲೂ ಇಲ್ಲ. ಅದು ಬೇಡ ಸರ್, ಒಳ್ಳೇದು ಮಾಡೋದಿಲ್ಲ, ಅದು ಹೇಳಂಗಿಲ್ಲ, ಮಾಡೋದಿಲ್ಲ, ಯಾವತ್ತು ಮಾಡೋದು ಇಲ್ಲ. ಸೊ ಏನಂದ್ರೆ ಆಮೇಲೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಮಹಿಳೆಯರಿಗೆ, ಗೊತ್ತಿಲ್ಲ. ಬೇಕಾದ್ರೆ ಆಮೇಲೆ ಬೇರೆ ಕಡೆ ಎಲ್ಲೋ ಒಡವೆ ಇಟ್ಟಿದ್ರೆ ದುಡ್ಡು ಬೇಕು ಅಂತ ಹೇಳಿದ್ರೆ ಅಲ್ಲಿ ಎಷ್ಟಾಗಿದೆ ದುಡ್ಡು ಅಮೌಂಟ್ ನಾವೇ ಕೊಡ್ತೀವಿ, ಆಗ್ಲೇ ಕೊಡ್ತೀವಿ. ನಮ್ಮ ಹುಡುಗನ್ ಕಳಿಸ್ತೀನಿ, ಹೋಗಿ ಬಿಡ್ಸ್ಕೊಂಬಂದು ನಮ್ಮ ಬ್ಯಾಂಕಲ್ಲಿ. ಸರ್ ನೀವು ಕೊಡ್ತೀರಾ, ಬಟ್ ಅದು ಅವರು 85% ಕೊಟ್ಟಿರ್ತಾರೆ. ಅದು ಕರೆಕ್ಟ್. ಬಟ್ ಅದೇನಂತ ಅಂದ್ರೆ ನಾವು ಎಷ್ಟಾಗಿದೆ ಟೋಟಲ್ ಡಿಸ್ಪರ್ಸ್, ಈಗ ಕ್ಲೋಸಿಂಗ್ ಅಮೌಂಟ್ ಏನ್ ಬರ್ಸ್ಕೊಂಬಂದ್ರೆ ಎಷ್ಟು ಗ್ರಾಮ್ ಇಟ್ಟಿದ್ದೀರಾ ಅಂತ ನಮ್ಮ ಪ್ರೈಸ್ ಅಲ್ಲಿ ಅದನ್ನ ಇದು ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ನಾವು ಎಷ್ಟು ಕೊಡ್ಬೋದು ಅಮೌಂಟ್ ಅಷ್ಟು ಕೊಡ್ತೀವಿ. ಮ್ಯಾಕ್ಸಿಮಮ್ 90% ಅಮೌಂಟ್ ಕೊಡ್ತೀವಿ. ಎಕ್ಸ್ಟ್ರಾ ಇರೋದ್ರಿಂದ ರೈತರು ಅಡ್ಜಸ್ಟ್ ಮಾಡಿ, ಎಕ್ಸ್ಟ್ರಾ ಇದ್ರೆ ಮಿಸ್ ಆಗೋದು ಜಾಸ್ತಿ ತಗೊಂಡು ಎಕ್ಸೆಸ್ ಆಗಿ ಇಂಟ್ರೆಸ್ಟ್ ಜಾಸ್ತಿ ಆಗಿದ್ರೆ ಆತರ ಮಾಡ್ತೀವಿ. ಎಲ್ಲೇ ಇಟ್ಟಿದ್ರು ಬನ್ನಿ, ನಾವು ಅಮೌಂಟ್ ಕೊಡ್ತೀವಿ, ಬಿಡ್ಸ್ಕೊಂಬಂದು ಇಲ್ಲಿ ಇಡಿ. ವರ್ಷಕ್ಕೊಂದ್ಸಲ ಬಡ್ಡಿ ಕಟ್ಟಿ, ಅದು ನಿಮ್ಗೂ ಒಳ್ಳೇದು. ಕೆಲವೊಂದ್ಸರಿ ಏನ್ ಗೊತ್ತಾ ಸರ್, ಸ್ವಲ್ಪ ಅದು ಇದು ಇನ್ಕಮ್ ಬರೋರಿಗೆ ಹೋಗಿ ಬಿಡ್ಸ್ಕೊಂಡ್ ಬರ್ತಾರೆ, ಇಡ್ತಾರೆ. ಪಾಪ ಬಡವರು ಕಷ್ಟದಲ್ಲಿ ಇಟ್ಬಿಟ್ಟಿರ್ತಾರೆ, ಇಂಟ್ರೆಸ್ಟ್ ಕಟ್ಟಕ್ ಆಗ್ದಲೆ ಎಷ್ಟೊಂದು ನಾವೇ ರಿಕವರಿ ಮಾಡ್ತಿದೀನಿ. ಅದೇ ತರ ಕೊನೆಗೆ ಅವ್ರ ಒಡವೆ ದುಡ್ಡಷ್ಟೇ ಇಂಟ್ರೆಸ್ಟ್ ಕಟ್ಬಿಟ್ಟಿರ್ತಾರೆ. ಸೊ ಅದೊಂದು ಇದ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ FD, BDCC ಬ್ಯಾಂಕ್ ಅಲ್ಲಿ FD ಗೆ 8.10 ಇಂಟ್ರೆಸ್ಟ್ ಕೊಡ್ತಾ ಇದೀವಿ 60 ವರ್ಷ. ಯಾವ ಕಮರ್ಷಿಯಲ್ ಬ್ಯಾಂಕ್ ಅಲ್ಲೂ ಪ್ರೈವೇಟ್ ಬ್ಯಾಂಕ್ ಅಲ್ವಾ ಇಷ್ಟು ಇಂಟ್ರೆಸ್ಟ್ SBI ಅಲ್ಲೂ ಸಹ ಕೊಡ್ತಾ ಇಲ್ಲ. 8.10 ಎಷ್ಟು ಕೋಟಿ ಇಟ್ಟರು ಕೊಡ್ತೀವಿ. ಆಮೇಲೆ ನಮ್ಮ ಬ್ಯಾಂಕ್ ಅಲ್ಲಿ ನಂಬಿಕೆ ಹೆಂಗ್ ಇಡ್ಬೋದು ಅಂದ್ರೆ ನಮ್ದು ಬೋರ್ಡ್, ಬಟ್ ಆದ್ರೂ DCC ಬ್ಯಾಂಕ್ಗಳು, ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್, KMF ಇವೆಲ್ಲ ಸರ್ಕಾರದ ಅಧೀನದಲ್ಲೇ ಇರ್ತವೆ. ಸೊ ಗೌರ್ಮೆಂಟ್ ಇದ್ದಂಗೆ ಇವು ನಮ್ಮ ಬ್ಯಾಂಕ್ಗಳು. ಸೊ ಹಾಗಾಗಿ FD ಏನಾದ್ರು ಇಡಂಗಿದ್ರೆ 60 ವರ್ಷ ಮೇಲ್ಪಟ್ಟರ ಹೆಸರಲ್ಲಿ ಇಟ್ರೆ 8.10 1 ಲಕ್ಷ ರೂಪಾಯಿಗೆ 8,100 ರೂಪಾಯಿ ಕೊಡ್ತೀವಿ. ಇದು ಯಾವ ಬ್ಯಾಂಕ್ಗಳಲ್ಲೂ ಕೊಡಲ್ಲ ಸರ್. ಇದನ್ನ ಸದುಪಯೋಗ ಪಡಿಸ್ಕೋಬಹುದು ಜನಗಳು, ಆಗ್ಬೋದು. ಹಾಗೆ ನಮ್ಮ ರೈತರಲ್ಲಿ ಒಂದು ಮನವಿ ತಮ್ಮಲ್ಲಿ, ನಮ್ಮಲ್ಲಿ ನಿಮಗೆ ಭಾಳ ಭರಪೂರ್ವವಾಗಿ ನಿಮಗೆ ಸಾಲ ಸೌಲಭ್ಯಗಳನ್ನ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಈ ಕೃಷಿ ಬ್ಯಾಂಕಿಂದ, BDCC ಬ್ಯಾಂಕಿಂದ ಈ ಥರ. ಹಂಗಾಗಿ ಈ ಕುರಿ ಶೆಡ್ಡು ಮತ್ತು ಕುರಿ ಸಾಕಾಣಿಕೆಗೆ 1 ಎಕರೆ 20 ಗುಂಟೆ ಇದ್ರೆ ಸಾಕು ನಿಮಗೆ. ಅಷ್ಟಕ್ಕೆ ನಿಮಗೆ 10 ಲಕ್ಷ ರೂಪಾಯಿ ಕೊಡ್ತೀವಿ. ಬಡ್ಡಿ ಎಷ್ಟು ಗೊತ್ತಾ? ಬರೀ 3%. ಅದೇ ನೀವು ನ್ಯಾಷನಲೈಸ್ ಬ್ಯಾಂಕ್ ಹೋಗಿ ಎಷ್ಟು ಪರ್ಸೆಂಟ್ ಬಡ್ಡಿ ಹಾಕ್ತಾರೆ ಏನು ಗೊತ್ತಾಗುತ್ತೆ. ಆದ್ದರಿಂದ ತಾವು ಈ ಥರ ಒಂದು BDC ಬ್ಯಾಂಕಲ್ಲೇ ನಿಮ್ಮ ವ್ಯವಹಾರಗಳನ್ನೆಲ್ಲ ಮಾಡಿದ್ರೆ ನೀವು ಉದ್ಧಾರ ಆಗ್ತೀರಿ, ಸಂಘನೂ ಉದ್ಧಾರ ಆಗುತ್ತೆ, ಎಲ್ಲ ಆರೋಗ್ಯಕರವಾದ ವಾತಾವರಣ ಇರ್ತದೆ. ಆದ್ದರಿಂದ ತಾವು ಇನ್ನೊಂದೇನಪ್ಪ ಅಂದರೆ, ನೀವು ತಗೊಳ್ಳೋವಂಥ ಸಾಲನ ಸಕಾಲದಲ್ಲಿ ಮರುಪಾವತಿ ಮಾಡಬೇಕು. ಇವತ್ತು ತಗೊಂಡ್ರೆ ಇನ್ನು ಮುಂದಿನ ವರ್ಷ ಇವತ್ತಿಗೆ ರಿನ್ಯೂವಲ್ ಮಾಡ್ಕೋಬೇಕು. ನೀವು ಮಾಡ್ಕೊಂಡಿಲ್ಲ ಅಂತ ಅಂದರೆ ಬಡ್ಡಿ ಶುರು ಆಗ್ತದೆ. ಈಗ ನಿಮ್ಗೆ ಕೊಡ್ತಾ ಇರೋದು ನಾವು ಬಡ್ಡಿ ಇಲ್ಲದೆ ಇರೋ ಸಾಲ, ಫ್ರೀ ಆಫ್ ಇಂಟ್ರೆಸ್ಟ್. ನಿಮ್ಗೆ 2 ಲಕ್ಷ ಕೊಟ್ಟರೆ ನಾವು 2 ಲಕ್ಷ ಅಷ್ಟೇ ಕಟ್ಸ್ಕೊಳ್ಳೋದು 1 ವರ್ಷಕ್ಕೆ. ನಿಮ್ಮ ಹತ್ರ ನಾವೇನು ಬೇರೆ ಇದು ತಗೊಳ್ಳೋದಿಲ್ಲ, ಬಡ್ಡಿ ತಗೊಳ್ಳೋದಿಲ್ಲ. ಹಾಗಾಗಿ ಬಡ್ಡಿ ಇಲ್ಲದೆ ಇರೋ ಸಾಲಕ್ಕೆ ನೀವು ಪ್ರತಿ ವರ್ಷ ನೀವು ಯಾವ ಇದು ಮಾಡಬಾರ್ದು. ನೀವೇನು ತಗೊಂಡಿದ್ದೀರಿ 2 ಲಕ್ಷನ ಇಂಥ ದಿವಸದಲ್ಲಿ ಕಟ್ಬಿಟ್ರಿ, ನೀವು ಯಾರಿಗೂ ಏನೋ 1 ಪೈಸೆ ಕೊಡಬೇಕಾಗಿಲ್ಲ. ಆ 2 ಲಕ್ಷ ನೀವು ಬ್ಯಾಂಕ್ ಹಾಕ್ತೀರಾ, ನಿಮ್ಮ ಸಾಲ ಮತ್ತೆ ರಿನ್ಯೂವಲ್ ಮಾಡಿ ಮತ್ತೆ ಆ ದುಡ್ಡು ನಿಮ್ಗೆ ವಾಪಸ್ ಕೊಡ್ತಾರೆ. ಹೌದಲ್ಲ ಸರ್? ಕೊಡ್ತೀವಿ. ಹಂಗಾಗಿ ತಾವು ಈ ರಿನ್ಯೂವಲ್ ಮಾಡೋ ವಿಚಾರದಲ್ಲಿ ಹಿಂದೆ ಮುಂದೆ ನೋಡಬೇಡಿ. ಅಕಸ್ಮಾತ್ ಏನೋ ಮಿಸ್ ಆಯಿತು ಅಂದರೆ ಬಡ್ಡಿ ಜಾಸ್ತಿ ಕವರ್ ಆಗಿಬಿಡುತ್ತೆ. ಅದು ಎಷ್ಟು ಪರ್ಸೆಂಟ್ಗೆ ಆಗುತ್ತೆ ಸರ್? ಅದು 80ನಾ 40ನಾ? 14-18% ಬಡ್ಡಿ ಆಗಿಬಿಡುತ್ತೆ ಆಮೇಲೆ. ಹಂಗಾಗಿ ಅದನ್ನೆಲ್ಲ ತಲೆ ಮೇಲೆ ಹೊತ್ಕೊಳ್ಳುವಂಥ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಸುಲಭವಾಗಿ ನಿಮಗೆ ಯಾವ ರೀತಿ ಸರಿನೋ ಅದನ್ನು ರಿನ್ಯೂವಲ್ ಮಾಡಿಸ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಅಕಸ್ಮಾತ್ ನೀವು ಪ್ರಾಮಾಣಿಕವಾಗಿ ಕಟ್ಕೊಂಡು ಹೋಗ್ತಾ ಇದ್ರೆ ಸರ್ಕಾರ ಕೊಡುವಂಥ ನಿರ್ದೇಶನಗಳು, ಆದೇಶಗಳು ಬಂದಾಗ ಈಗ 2 ಲಕ್ಷ ಕೊಡ್ತೀವಿ ಅಥವಾ ಇನ್ನು ಸಂದರ್ಭಗಳು ಬಂದಾಗ ಇನ್ನೂ ಜಾಸ್ತಿ ಕೊಡ್ತೀವಿ. ಆದ್ದರಿಂದ ತಾವು ದಯವಿಟ್ಟು ರಿನ್ಯೂವಲ್ ಮಾಡಿಸ್ಕೊಳ್ಳೋದ್ರ ಬಗ್ಗೆ ಯಾರೂ ಕೂಡ ಹಿಂದೆ ಮುಂದೆ ನೋಡಬೇಡಿ. ಕಟ್ಟಿದ್ರೇನು ಬಿಟ್ಟರೇನು ಅಂದ್ಕೊಳ್ಳೋಕೆ ಹೋಗಬೇಡಿ. ಹಾಕ್ಕೊಂಡ್ರೆ ನಿಮಗೆ ನಷ್ಟ ಆಗ್ತದೆ. ಈ 1-2 ಮನವಿನ ನಿಮಗೆ ಹೇಳೋದಕ್ಕೆ ನಾನು ಇಷ್ಟಪಟ್ಟೆ.
ಅದೇ